ಯಾಕತ್ತೆ? ನಿನ್ನ ನಿರೀಕ್ಷೆ ಇಲ್ಲವಾಗಿತ್ತು ನನಗೆ, ಆದ್ರೂ ಬಂದೆ. ಅಪರೂಪಕ್ಕೆ ನೀನು ಸಿಕ್ಕಿರಿ. ಹೌದೌದು, ನೋಡುದಕ್ಕೆ ಮಾತಾಡುದಕ್ಕೆ ನಿಮ್ಮ ಎದುರು ಬರುವುದೇ ಕಡಿಮೆ. ಆ ಅಳಿಯ ಅಲ್ವಾ? ಜಗಲಿ ಕೆಳಗಿಂದ ಇಳಿಯ. ಈಗ ಹೇಳ್ತಿದ್ದೇನೆ. ಮಾನಿ ತೊಳೆಯ. ಯಾವ್ದನ್ನ? ಅಳಿಯ. ಯಾಕೆ? ಹೇಳಿ. ಪ್ರಾಸ. ಹೌದು. ಆದ್ರೆ ಪ್ರಾಸ ಕೇಳೋರಿಗೆ ತ್ರಾಸಾದೀತು. ಇಲ್ಲವೇ ಇಲ್ಲ. ಹೇಳುದು ಸರಿ ಇದ್ರೆ ಯಾರಿಗೂ ತ್ರಾಸ ಆಗುದಿಲ್ಲ. ನಿಮ್ಮಲ್ಲಿ ತಪ್ಪು ಹುಡುಕೋದಕ್ಕೆ ಸಾಧ್ಯ ಉಂಟೆ? ನನಗೆ ಮಗಳಿಲ್ಲ, ಹಾಗಾಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಇದ್ದಿದ್ರೆ ನೋಡಿ ಮನಸ್ಸು ಮಾಡಬಹುದಿತ್ತು. ನೋಡುವ ಅಂತ. ಏನು ಮಾಡೋಣ ಹೇಳಿ? ನಿಮ್ಮಲ್ಲಿ ಕಲೆಯನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನೀವು ತಪ್ಪು ನಡೆದಿದ್ದೀರಿ. ಹೌದಾ? ಹೌದಪ್ಪ. ಎಲ್ಲಿ? ನಿಮ್ಮ ಮೇಲೆ ಅದೆಷ್ಟು ಅಭಿಮಾನ ಪ್ರೀತಿಯನ್ನ ಇರಿಸಿಕೊಂಡವನೇ ನಾನು. ಅದು ಹಾಗೆ ಇರಲಿ. ಆದ್ರೆ ಇಂದು ನಿಮ್ಮ ಮೇಲೆ ಇರಿಸುವಂತಹ ಪ್ರೀತಿ ಅಭಿಮಾನ ಅದಕ್ಕೆ ಮಸಿ ಬಳಿಯುವಂತಹ ಕಾರ್ಯ ನೀವು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಿ. ಅದು ಕೆಲವೊಮ್ಮೆ ಪ್ರತ್ಯಕ್ಷ ಪರೋಕ್ಷ ಅಂತ ಆಗುತ್ತದೆ ಅಲ್ವಾ? ಇದು ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡ್ಬೇಕಾಗುತ್ತದೆ. ಇನ್ನು ಕೆಲವು ಕೇಳಿದಾಗ ಸಿಟ್ಟು ಬರ್ತದೆ, ಹೋ ನಮ್ಮ ಬಗ್ಗೆ ಅವ್ರು ಹೀಗೆ ಹೇಳಿದ್ರ ಅಂತ. ಆದ್ರೆ ಸತ್ಯ ಯಾವುದು ಪರಮ ಸತ್ಯ ಯಾವುದು ಅಂತ ಗೊತ್ತಿರುವುದಿಲ್ಲ. ಈಗ ನೀರಿನಲ್ಲಿರುವಂತಹ ಕಪ್ಪೆ ನೀರು ಕುಡಿದು ಬಿಟ್ಟಿದ್ದು ಗೊತ್ತುಂಟ? ಕಾಣೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೇಲಿರುವಂತಹ ಅಪವಾದ ಪರಾಂಬರಿಸಿಕೊಂಡು ಬಂದವ ನಾನಿದ್ದೇನೆ. ಇದು ಸತ್ಯ ಅಂತ ಗೊತ್ತಾಯ್ತು ನಿನಗೆ? ಗೊತ್ತಾಗಿದೆ. ಅಂದ್ರೆ ನಾನು ಹುಟ್ಟ ಉಡುಗೆ ತೊಡುಗೆ ಅಲ್ಲ. ಹೌದೌದು. ವೀರ ವೇಷದಿಂದ ಮುಂದೆ ಯಾರೇ ಬಂದರೂ ನಾನು ವಿರೋಧಿಸುತ್ತೇನೆ ಎನ್ನುವಂತಹ ವೀರತ್ವ ನಿಮ್ಮ ಮುಖದಲ್ಲಿ ಕಾಣ್ತಾ ಉಂಟು. ಇದು ಪ್ರಸಂಗ ದ್ರೌಪದಿ ಪ್ರತಾಪ. ಹಾಗಾಗಿ ಪ್ರತಾಪ ನಿಮ್ಮದ್ದೇ ಇರಬಹುದು, ಆದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಏನು? ಗಂಡ ಹೆಂಡತಿಯ ಮಧ್ಯೆ
ಜಗಳ ಪ್ರಾರಂಭವಾಯ್ತಂತೆ. ಹೌದು. ಆ ಬಳಿಕ ದುರ ಪ್ರಾರಂಭವಾಯಿತು. ಆ ಗಂಡ ಹೆಂಡತಿರುವಂತಹ ಜಗಳ ಎನ್ನುವುದು ಉಂಡು ಮಲಗುವ ತನಕ ಎನ್ನುವುದಾಗಿ ನಾವು ಕೇಳಿ ತಿಳಿದದ್ದು. ನಿನಗೆ ಅನುಭವ ಉಂಟಾ? ನನಗೆ ಅನುಭವ ಇಲ್ಲ. ಯಾಕಿಲ್ಲ? ಅಲ್ಲ, ನಮ್ಮಲ್ಲಿ ಜಗಳ ಆಗ್ಲೇ ಇಲ್ಲ ಅಂತ ಹೇಳುವುದು ಹಾಗೆ. ಆದ್ರೆ ನಿಮ್ಮದ್ದು ಹಾಗಲ್ಲ. ನಿಮ್ಮಲ್ಲಿರುವಂತಹ ಜಗಳ ಎನ್ನುವುದು ಬೀದಿಗೆ ಬಂದಿದೆ. ಬರ್ತದೆ, ಕೆಲವೊಮ್ಮೆ ಹಾಗೆ ಆಗುತ್ತದೆ, ಎಂತ ಮಾಡ್ಲಿಕ್ಕಿಲ್ಲ. ಅಲ್ಲಿಗೆ ಪ್ರಕರಣ ಮುಗಿಯಿತೆ. ಈ ಪ್ರಕರಣ ಗಂಡ ಹೆಂಡತಿ ಇಬ್ಬರದೇ ಆದ್ರೆ ಅಲ್ಲೇ ಮುಗಿತದೆ. ಅದಕ್ಕೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರಲ್ಲ ಈ ಅಪ್ಪನ ಮನೆ ಕಡೆಯಿಂದ, ನೀವು ಯಾವ ಬೀದಿಗೆ ಬರ್ತದೆ. ನೀವು ಯಾವ ತರದಲ್ಲಿ ಭೀಮನ ಪಕ್ಷವನ್ನ ಅಂತ ಬಂದಿದ್ದೀರೋ ಅದೇ ತರದಲ್ಲಿ ಅರ್ಜುನನ ಪಕ್ಷವನ್ನ ಅಂತೂ ನನ್ನ ಅತ್ತೆಯೂ ಬಂದ್ರು. ಹೌದು. ಇಲ್ಲಿಯವರೆಗೆ ನಿನ್ನ ಅತ್ತೆ, ನಾನು ಅತ್ತೆ ಅಲ್ವಾ? ಅತ್ತೆ, ಇಬ್ಬರು ಅತ್ತೆಯೇ. ಆದ್ರೆ ನೀವು ಹೊಂದಾಣಿಕೆ ಮಾಡಿ ಸುಮ್ಮನೆ ಹೋಗ್ಬೇಕಿತ್ತು. ಸವತಿ ಮತ್ಸರ ಎನ್ನುವುದು ಇಲ್ಲಿವರೆಗೆ ಬರಲಿಲ್ಲ. ಇಲ್ಲ. ಜಗಳ ಎನ್ನುವುದು ಇಲ್ಲಿವರೆಗೂ ಆಗ್ಲೂ ಇಲ್ಲ. ಈ ಪ್ರಸಂಗದ ಮುಖೇನವಾಗಿ ನೀವಿಬ್ಬರು ಗಲಾಟೆಗೆ ಮುಂದಾಗಿದ್ದೀರಿ. ಹೌದಪ್ಪ, ನಾನು ಹೇಳಿದ್ದೇನೆ ಅವಳಿಗೆ, ಬೇಡ ಇದಲ್ಲ ನಿನ್ಗೆ ಒಳ್ಳೇದಲ್ಲ, ಈ ಕ್ಷೇತ್ರ ಒಳ್ಳೇದಲ್ಲ ಅಂತ ಹೇಳಿದ್ದೇನೆ. ಅವಳಿಗೆ ಬಹಳ ಬೆನ್ನು ತೋರಿಸ್ತಾ ಉಂಟಂತ, ಅದಕ್ಕಾಗಿ ಹೊಡೆಯುವುದೆಯಾ? ಹೌದು. ಈಗ ಕೆರೆ ಹಾವು ಈ ಗಂಟಿ ಮಕ್ಕಳಿದ್ದಲ್ಲಿಗೆಲ್ಲ ಹೋಗುದು ಯಾಕೆ? ಯಾವುದು? ಕೆರೆ ಹಾವು. ಅದಕ್ಕೆ ಇನ್ನೊಂದು ಶಬ್ದ ಉಂಟು, ನಿನಗೆ ಅದು ಗೊತ್ತಾಗ್ತದೆ. ಇದು ಗೊತ್ತಾಗುದಿಲ್ಲ. ಅದು ಕೇಳಿದ್ದು. ಬೆನ್ನು ತುರಿಸ್ಕೊಂಡು ಹೋದ್ರೆ ಏನಾಗ್ತದೆ? ಅವರು ಆ ದನಗಳಿಗೆ ಹೊಡೆಯುವ ಕೋಲು ಉಂಟಲ್ಲ, ಅದಕ್ಕೆ ಒಂದು ನಾಡಾಡಿಗಳಲ್ಲಿ ಹೆಸರು ಉಂಟದೆ. ಏನು? ಎಂತ ಕೋಲು ಅಂತ? ಎಂತ ಕೋಲು? ಹುಂಟಿ ಕೋಲು. ಅದರಲ್ಲೇ ಬಾರಿಸ್ತಾರೆ. ಹಾಗೆ ಆದದ್ದು ನಿನ್ನ ಅತ್ತೆ. ಹಾಗೆ ಹೇಳುವುದೇ ಹೌದಾದ್ರೆ ಅಣ್ಣ ತಮ್ಮನ ಹೊಂದಾಣಿಕೆ ಅವರು ಮಾಡಿಕೊಳ್ತಾ ಇದ್ರು. ಮತ್ತೆ ನೀವು ಬರುವಂತ ಅನಿವಾರ್ಯತೆ ಇರಲಿಲ್ಲ. ನೀವು ಯಾವ ತರದಲ್ಲಿ ಭೀಮನ ಮಾತನ್ನ ಕೇಳಿಕೊಂಡು ಬಂದಿದ್ದೀರೋ ಅದೇ ತರದಲ್ಲಿ ಅರ್ಜುನನ ಮಾತನ್ನ ಕೇಳಿಕೊಂಡು ನನ್ನ ಅತ್ತೆ ಬಂದಿದ್ದಾಳೆ. ಅದು ನಮ್ಮನೆ ಕತೆ. ಈಗ ಅವಳು ಈಗ ನಿಮ್ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಅತ್ತೆಗೆ ಪೆಟ್ಟು ಬಿದ್ದಿದ್ದಂತ ಹೇಳಿದ್ದು. ನಿನ್ನ ಅತ್ತೆ ಪೆಟ್ಟು ಬಿದ್ದು ನೀ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನನ್ನ ಅತ್ತೆಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ನಾನು ಬಂದದ್ದು. ನೋಡು, ಅಕ್ಕ ತಂಗಿಯರಾಗಿರುವಂತ ನಾವು ಜಗಳ ಮಾಡ್ಕೊಳ್ತೇವೆ. ಆವತ್ತು ನಿನ್ನ ಮಾವ, ನನ್ನ ಗಂಡ, ನಿನ್ನ ಅತ್ತೆಯನ್ನು ಓಡಿಸ್ಕೊಂಡು ಬರುವಾಗ ನಾನೇ ಮನೆ ತುಂಬಿಸಿಕೊಂಡವಳು. ಅಷ್ಟು ನೆನಪಿದ್ದ ಮೇಲೆ ಅಷ್ಟು ನೆನಪಿದ್ದೆ. ಈಗ ಹೊಡೆದವಳಿಗೆ ನಾಳೆಗೆ ಅವಳ ಗಾಯಕ್ಕೆ ಎಣ್ಣೆ ಹಚ್ಚೋಳು ನಾನೇ, ಬಿಸಿರು ಕಾಸಿ ಕೊಡೋಳು ಅವಳೆ. 3 ದಿನ ಹೊರಕೂತ್ಕೊಂಡು ಸೀರೆ ಬಟ್ಟೆ ಒಳಗಾದವರು ನೀವು ಎಲ್ಲವರು ಹೇಳ್ತಾ ಇದ್ದಾರೆ ನಿಮ್ಮ ಜಗಳ ಹೆಚ್ಚಾಗಿದೆ ಎನ್ನುವ ಹಾಗೆ. ಎಲ್ಲ ಹೇಳ್ತಾರೆ, ಹೇಳೋರೆಲ್ಲ ಮುಂದೆ ಬರುವುದಿಲ್ಲ, ಗೊತ್ತಾಯ್ತು. ಎಲ್ಲ ಹೇಳ್ತಾರೆ ನೋಡಿ, ಪ್ರಚಾರ ಆಗ್ತದೆ. ಯಾವುದು? ಆ ಪಕ್ಷ ಬಿಡುದಿಲ್ಲ, ಈ ಪಕ್ಷ ಬಿಡುದಿಲ್ಲ. ಈಗ ಮಧ್ಯ ಸಿಕ್ಕದವರು ಸಿಕ್ಕಿ ಬಿದ್ದರು. ಈಗ ಅದಾಗುವುದೇ ಇಲ್ಲ. ಅಷ್ಟು ಮಾತ್ರವೇ? ಖಂಡಿತವಾಗಿಯೂ ಅಲ್ಲ. ಈ ಹಿಂದೆ ನನ್ನ ಅಪ್ಪನ ಉಪಕಾರಕ್ಕೆ ಒಳಗಾದವರು ನೀವು. ಅದನ್ನಾದರೂ ನೆನಪಿಟ್ಟುಕೊಂಡು ಅವಳನ್ನು ಬಿಡಬೇಕಿತ್ತು. ಅದನ್ನ ಹೊರತುಪಡಿಸಿ ಅವಳನ್ನು ಹೊಡೆದಕ್ಕೆ ಬಂದಾಗಿದ್ದೀರಲ್ಲ. ನನ್ನದು ದುಶ್ಯತ್ಯ ಅಂತ ಹೇಳ್ತಾ ಬಂದವನೇ ಶರ ಬಿಡುವುದಕ್ಕೆ ಮುಂದಾಗುತ್ತಾ ಇದ್ದೆ. ಶರ ಯಾಕೆ ಬಿಡ್ಲಿಲ್ಲ? ಯಾಕೆ? ನೀವು ಹೆಣ್ಣು. ಸ್ತ್ರೀ ಹತ್ಯೆ ಎನ್ನುವುದು ಪಾಪವಂತೆ. ನಿನ್ನಲ್ಲಿರುವ ಶರ ಯಾವುದು? ಯಾವುದು? ಶುಮಶರ. ಹೂವಿನ ಬಾಣ ಎಲ್ಲಾದ್ರೂ ಯಾರನ್ನಾದ್ರೂ ಕೊಲ್ತದ? ಕೊಲ್ಲಬಾರದು ಅಂತ ಏನಿಲ್ಲ. ಕೊಲ್ತದ. ನಮಗೆ ಎರಡಿದ್ದದ್ದು ಒಂದು ಮಾಡಿಗೆ ಗೊತ್ತುಂಟು, ಒಂದಿದ್ದದನ್ನ ಕಳಿಸ್ಲಿಕ್ಕೆ ಗೊತ್ತುಂಟು. ನೀನು ಯಾವಾಗ್ಲೂ ಬಾಣ ಬಿಟ್ರೆ ಇದ್ದವ್ರು ಎದ್ದು ಹೋದದ್ದೆಲ್ಲ ನೀನು ಬಾಣ ಬಿಟ್ಟೆ. ಇಲ್ದಿದ್ರೆ ಎಷ್ಟು ಜನ? ನಾನು ಬರೋದಕ್ಕಿಂತ ಮುಂಚೆ ಹೋದದುಂಟು. ಅಲ್ಲ, ನಾನು ಬಂದ ಮೇಲೆ ಹೋಗುದಿಲ್ಲ, ಹೆದರ್ಬೇಡಿ. ನಿನಗೆ ಅನಂಗ್ ಅಂತ ಹೆಸರು ಯಾಕೆ ಅದು ಗೊತ್ತಾ? ಯಾಕೆ ಅನಂಗ್ ಅಂದ್ರೆ ಏನು? ದೇಹ ಇಲ್ದಿದ್ದವ ಅಂತ. ಅದಕ್ಕೆ ಹೇಳುದು, ನೀನು ಕಣ್ಣಿಗೆ ಕಾಣದೆ ಬಾಣ ಬಿಡ್ತಿ ಅಂತ. ಹಾಗಾಗಿ ಅವರೆಲ್ಲ ಹೋದದ್ದು. ಯಾರು? ನಿನಗೆ ಸ್ವಲ್ಪ ಆದ್ರೂ ಕೃತಜ್ಞತೆ ಭಾವನೆ ಉಂಟೇನು? ನಿಮಗಿಲ್ವಾ ಕೇಳುವುದು? ನೀನು ಹೇಳಿದ್ಯಲ್ಲ, ಅಯ್ಯೋ ನೀವು ಮಾಡುದು ದುಷ್ಕೃತ್ಯ ಅಲ್ಲದೆ ಗಂಡನಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದೀರಿ, ಹಿರಿಯವರಾಗಿರುತ್ತ ನೀವು ದಾರಿ ತಪ್ಪಿದ್ದೀರಿ. ಮತ್ತೆ ನಿನಗೆ ಮಾನ ಮರ್ಯಾದೆ ಉಂಟಾ? ನನಗಿಲ್ವಾ? ಆ ಹೊತ್ತು ಏನ್ ಮಾಡಿದಿ ನೀನು? ಏನ್ ಮಾಡಿದೆ? ತಾರಕಾಸುರವದ ಪ್ರಕರಣದಲ್ಲಿ ಶಿವನ ಉರಿಗಣ್ಣಿಗೆ ಭಸ್ಮವಾದ ಮೇಲೆ ನಿನ್ನ ಹೆಂಡತಿಯನ್ನು ಅವ ಶಂಬರಾಸುರ ಹೇಳ್ಕೊಂಡು ಹೋದ್ನಂತೆ. ಅಷ್ಟೊತ್ತಿಗೆ ಅವ್ರ ಮನೆಯಲ್ಲಿ ಅಡಿಗೆ ಒಳಗಿರಿಸಿದ. ನೀನು ಕೃಷ್ಣ ರುಕ್ಮಿಣಿಯರಿಗೆ ಮಗನಾಗಿ ಹುಟ್ಟಿದೆಯಂತೆ. ಆಮೇಲೆ ಹೇಗೋ ಶಂಬರಾಸುರನ ಕೈಗೆ ಸಿಕ್ಕಿತು. ಮೀನಿನ ಹೊಟ್ಟೆಯೊಳಗೆ, ಮೀನು ಹೊಟ್ಟೆಯೊಳಗೆ ಹೋದ್ರೂ ಸಾಯಲಿಲ್ಲ ನೀನು. ದೇವತಾ ಪುರುಷ, ಆ ಬಗ್ಗೆ ನನಗೆ ಆಕ್ಷೇಪ ಇಲ್ಲ. ಆಮೇಲೆ ಅದನ್ನು ಪದಾರ್ಥ ಮಾಡ್ಲಿಕ್ಕೆ ಕೊಟ್ಟಾಗ ಅವಳು ಸೀಳುವಾಗ ಗೊತ್ತಾಯ್ತು ಮಗು ಉಂಟು ಅಂತ. ಸಾಕಿ ಬೆಳೆಸಿದ್ಲಂತೆ. ನಾರದರು ಬಂದು ಹೇಳಿದ್ರಂತೆ, ರತಿ ಕಳೆದಿರುವಂತ ಗತಿಸಿರುವಂತ ನಿನ್ನ ಗಂಡ ಮನ್ಮತ ಅಂತ. ಆಗ ರತಿಗೆ ಎಷ್ಟು ವರ್ಷ ಆಗಿದೆ ಗೊತ್ತುಂಟು? ಎಷ್ಟು ವರ್ಷ? ಅವಳಿಗೆ ವರ್ಷ ಹೆಚ್ಚಾಗಿದೆ. ನೀನು ಸಣ್ಣ ಬಾಲಕ. ಹೆಂಡತಿ ಅಂತ ಅವಳನ್ನು ಅಪ್ಪಿ ಮುದ್ದಿಸುದು ನನ್ನ ಮಡದಿ ಅಲ್ವಾ? ನಿನ್ನ ಮಡದಿ ಆದ್ರೆ ವರ್ಷ ಹೆಚ್ಚು ಕಡಿಮೆ. ಮೊದಲು ಮದುವೆ ಆಗಿದೆ. ಜನ್ಮ ಯಾವುದು? ಯಾವ ಜನ್ಮ? ನೀನು ಹೇಳ್ಬೇಕು. ಅದೇ ಹೇಳುದು. ಆವಾಗ ಅಳಿದಿರುವಂತೆ ನೀನು ಮತ್ತೆ ಹುಟ್ಟುವಾಗ ಅವಳ ಬಗ್ಗೆ ಸ್ವಲ್ಪ ನಿನಗೆ ಅನ್ನ ಹಾಕಿದವಳು, ಸಾಕಿದವಳು, ತುತ್ತು ಕೊಟ್ಟವಳು, ಅವಳನ್ನು ತಾಯಿ ಅಂತ ನೋಡ್ಬೇಕು. ಅದನ್ನು ಬಿಟ್ಟು ಅವಳನ್ನು ಕೂಡುದಕ್ಕೆ ಹೋದಾಗ ಏನಾಯ್ತು? ನಾರದ್ರೆ ಬಂದು ಹೇಳಿದ್ರು ಇದು ಸರಿಯಲ್ಲ ಅಂತ. ಆಮೇಲೆ ಅವಳು ಗತಿಸಿ ಹೋದ್ಲು. ಉರಿಯುವಂತ ಅಗ್ನಿಗೆ ಹಾರಿ ಬಿಟ್ಲಂತೆ. ಆಮೇಲೆ ನಾನಿಲ್ದಿದ್ರೆ ನೀನು ಎಲ್ಲ ಹೇಳ್ತಾರೆ ಹಳ್ಳಿಯಲ್ಲಿ ಬೊಬ್ಬರಿಯಾಗಿ ಸಾಯ್ಬೇಕು ಅಂತ.
ನಾನು ಅಲ್ದಿದ್ರೆ ಮದುವೆ ಇಲ್ಲ. ಆ ಹೊತ್ತು ನಿನಗೆ ಅಪ್ಪನ ಮರ್ಯಾದೆ ಹೋಗ್ತೇನೆ ಅನ್ನೋ ಕಾರಣಕ್ಕಾಗಿ 8ನೇ ದಿವಸದಲ್ಲಿ ಹುಡುಗಿಯಾಗಿರೋ ರತಿಯನ್ನು ನಿಶ್ಚಯ ಮಾಡಿಕೊಂಡು ಬಂದೆ. ಅದು ನೀವೇ ಮಾಡಿ. ಎಲ್ಲ ಪ್ರಕರಣ ಮುಗೀತು, ಯಾರ ಹತ್ರ ಆಗ್ಲಿಲ್ಲ. ಅಲ್ಲಿ ಇಬ್ಬರು ರಕ್ಕಸರು ಅಡ್ಡಯಿಸಿದ್ರು. ಮೊದಲು ಯಾರು ಗೊತ್ತಾ ನಿನ್ಗೆ? ಯಾರು ಹೇಳಿ? ಮೇಘಸುರ ಮೇಘಸ್ತಿನಿ ಅಂತ. ನೀವೇ ಈ ಕಥೆ ಎಲ್ಲ ಓದ್ಬೇಕು, ಅದು ರತಿ ಕಲ್ಯಾಣ ಪೂರ್ಣ ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ. ರತಿ ಕಲ್ಯಾಣದಲ್ಲಿ ಕೌಂಡಿಕ ಹೇಳ್ಕೊಂಡು ಹೋಗೋ ಹೊತ್ತಿನಲ್ಲಿ ನೀವೆಲ್ಲ ಸೋತು ದಾರಿ ಸೇರಿದ್ದೀವಿ. ಅಲ್ಲಿ ಹೋದ್ ನೆನಪುಂಟು ನನಗೆ. ಅಲ್ಲಿ ಹೋದ್ ನೆನಪುಂಟು. ನಿನ್ನ ಹೆಂಡತಿಗೆ ಯಾರೋ ಕೈ ಕೊಟ್ಟರು ನಿನ್ ನೆನಪಿರುವುದಿಲ್ಲ. ಆಮೇಲೆ ಸೋತೆ ನಾನು. ಆಮೇಲೆ ನಾನೇ ನಿನಗೆ ಮದುವೆ ಮಾಡಿಸಿದ್ದು. ಅಷ್ಟಾದ್ರೂ ಕೃತಜ್ಞತೆ ಇರಬೇಕು. ಇವತ್ತು ಗಂಡ ಹೆಂಡತಿ ಸುಖದಿಂದ ಒಂದು ಮನೆಯಲ್ಲಿ, ಅದರಲ್ಲಿ ನೀ ಮದುವೆ ಇಲ್ಲದೆ ನೀ ಚಾಪಿ ಹೊಡಿ ಮಾಡಬೇಕಿತ್ತು ಮನೆಯಲ್ಲಿ. ಈಗ ನೀವು ನಿಮ್ಮ ಗಂಡ ಹೆಂಡತಿ ಜೊತೆಗೆ ನನ್ನ ತಪ್ಪನ್ನು ಎತ್ತಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೀರಿ. ನಿಮ್ಮಲ್ಲಿ ಮಾತಲ್ಲ ಮಾಡಬೇಕು.